24 ಗಂಟೆಯ ನಿರಂತರ ಜ್ಯೋತಿ ವಿದ್ಯುತ್ ಯೋಜನೆ ಇಲ್ಲದೆ ವ್ಯಾಸಂಗ ಮಾಡುವ ಶಾಲಾ ಕಾಲೇಜು ಮಕ್ಕಳು ಕತ್ತಲಲ್ಲಿ ಕಾಲ ಕಳೆಯುವಂತಾಗಿದೆ ಎಂದು ಗ್ರಾಮದ ನಿವಾಸಿಗಳು ಬೆಸ್ಕಾಂ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ. ಅವರು ಚಳ್ಳಕೆರೆ ತಾಲೂಕಿನ ಗೊರ್ಲಕಟ್ಟೆ ಗ್ರಾಮದ ಬಸವೇಶ್ವರ ನಗರದ ಸುಮಾರು 20ಕ್ಕೂ ಹೆಚ್ಚು ಕುಟುಂಬಗಳು ಇನ್ನು ಗ್ರಾಮದಲ್ಲಿ ಸಂಜೆಯಾದರೆ ಸಾಕು ವಿಷಜಂತುಗಳ ಕಾಟದಿಂದ ಮನೆಯಿಂದ ಹೊರಬರುವ ಹಾಗಿಲ್ಲ. ಶಾಲಾ ಕಾಲೇಜು ಮಕ್ಕಳು ರಾತ್ರಿ ವೇಳೆ ವ್ಯಾಸಂಗ ಮಾಡಲು ಕತ್ತಲು ಕವಿದಿರುತ್ತದೆ. ಆದ್ದರಿಂದ ಪಂಪ್ ಸೆಟ್ ಮೋಟಾರ್ಗಳ ವಿದ್ಯುತ್ ಸಂಪರ್ಕ ನೀಡಿದ ಬೆಸ್ಕಾಂ ಇಲಾಖೆ ನಿರಂತರ ಜ್ಯೋತಿ ವಿದ್ಯುತ್ ನೀಡುವುದರಲ್ಲಿ ವಿಫಲವಾಗಿದೆ. ಇನ್ನು ಬೆಸ್ಕಾಂ ಎಇಇ ಶಿವಪ್ರಸಾದ್ ಮಾಧ್ಯಮದೊಂದಿಗೆ ಮಾತನಾಡಿ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕವನ್ನ ಕುಟುಂಬಗಳಿಗೆ ನೀಡಲು ಈಗಾಗಲೇ ಮೇಲಾಧಿಕಾರಿಗಳಿಗೆ ಕಡತಗಳನ್ನು ಸಲ್ಲಿಸಲಾಗಿದೆ. ಇನ್ನು ನಿರಂತರ ಜ್ಯೋತಿ ವಿದ್ಯುತ್ ಯೋಜನೆಯಲ್ಲಿ ಈ ಎಲ್ಲಾ ಕುಟುಂಬಗಳಿಗೆ 24 ಗಂಟೆಯ ನಿರಂತರ ಜ್ಯೋತಿಯನ್ನ ಸಂಪರ್ಕವನ್ನ ಮುಂದಿನ ದಿನಗಳಲ್ಲಿ ನೀಡಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಮಕ್ಕಳಿಗೆ ಓದೋಕೆ ಅನುಕೂಲ ಆಗ್ತದೆ. ಎಲ್ಲ ರೈತರಿಗೂ ಇದೇ ಥರ ಮನವರಿಕೆ ಮಾಡ್ತಾ ಇದ್ರು. ಕಂಡೆನ್ಸರ್ ತೆಗೆದ್ರೆ ನಾವು ಕಂಟಿನ್ಯೂಸ್ ರಾತ್ರಿ ಜವಾಬ್ದಾರಿ ಅಂತಲ್ಲಮ್ಮ, ಎಲ್ಲರದ್ದು ಹಕ್ಕು ಇದೆ ಇದರಲ್ಲಿ. ಹೌದಾ? ನಮ್ಮ ಟೀಚರ್ ನಾವು ಹಾಕಲ್ಲ, ನಾವು ಹೇಳ್ತೀವಿ ಎಲ್ಲ ತೆಗೆದ್ರೆ ನಾವು ನಿಮಗೆ ಕೊಡೋದಕ್ಕೆ 20 ಅಂಶಗಳಿಗೆ 500 ಮನೆಗೆ 600 ಮನೆಗೆ ಕೊಡ್ಬೋದು. ಒಂದೇ ಸರಿ ನೀವು ನಿರಂತರ ಜೊತೆ ಕೊಡ್ಬೇಕಂದ್ರೆ ಅವೆಲ್ಲ ಹೋಗಿದಾವೆ, ಡಿಪಿಆರ್ ಹೋಗಿದಾವೆ, ಅದೆಲ್ಲ ಹಾಕಿ ಬರ್ಬೇಕಾದ್ರೆ ಅದು ಹಾಕಿ ಬಂದಮೇಲೆ ಮಾಡ್ಕೊಡ್ಬೋದು. ಡಿಪಿಆರ್ ಎಲ್ಲ ಹೋಗಿದೆ, ಅದು ಬಂದಮೇಲೆ ನಿಮಗೆ ಒಂದು ಸಪ್ರೇಟಾಗಿ 15-20 ಮನೆ ಇದಾವಲ್ಲ ಅದಕ್ಕೆ ಟಿ ಸಿ ಹಾಕಿ ನಾವು ಮಾಡ್ಕೊಡ್ತೀವಿ. ಅದು ಡಿಪಿಆರ್ ನೀವು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ರಾತ್ರಿ ಹೊತ್ತಲ್ಲಿ ನಮ್ಗೆ ಕರೆಂಟ್ ಬೇಕಾದರೆ ಇದೇ ಓಎಲ್ ಪಿರಿಯಿಂದ ಫಿಕ್ಸ್ ಆಗಿದ್ದಾವೆ. 20 ಅಂಶಕ್ಕೆ ಟ್ರಿಪ್ ಆಗ್ತದೆ. ಟ್ರಿಪ್ ಆಗುತ್ತೆ ಎಲ್ಲ ಕಂಡೆನ್ಸರ್ ತೆಗೆದು ಇದು ಮಾಡಿದರೆ ಎಷ್ಟು ಅಂಶ ಕೊಡ್ಬೋದು? ಯಾವುದು ಫೀಡೋದು? ನೆನೆವಾಳ ಕಡಿಮೆ ಮಾಡ್ಕೊಂಡು ಅಲ್ಲೆಲ್ಲ ಕಂಡೆನ್ಸರ್ ತೆಗೆದು ಇದು ಮಾಡ್ಕೊಂಡ್ರೆ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಮಾಡೋದ್ರಿ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಲಿ ಎಲ್ಲದಕ್ಕೂ ತೊಂದರೆ ಇದೆ. ಏನಾದರೂ ಒಂದು ಸ್ವಲ್ಪ ನೀವು ಹೆಲ್ಪ್ ಮಾಡಿಕೊಡಿ. ಈಗಾಗಲೇ ಹೇಳ್ರಿ, ಈಗಾಗಲೇ ರಾತ್ರಿ ಬೇಸಿಗೆಲ್ಲ ಸ್ಟಾರ್ಟ್ ಆಗಿದೆ. ನಮಗೆ ರಾತ್ರಿ ಹೊತ್ತು ಮಲಗೋದು ತೊಂದರೆ ಆಗ್ತಾ ಇದೆ. ನಿಮಗೆ ಸೆಕೆ ಬೇರೆ ತೋಟದಲ್ಲಿ ಇರೋದು, ಅದಕ್ಕೋಸ್ಕರ ಹುಳ ಉಪ್ಪಡೆ ಕಾಟದಿಂದ ಪ್ರಾಣಿಗಳು ಕಾಟ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡಿ ಸರ್. ನೀವು ಎಷ್ಟು ವರ್ಷದಿಂದ ನೀವು ಈ ಸಮಸ್ಯೆ ಕಾಣಿಸ್ತಿದೆ ಸರ್? 4-5 ವರ್ಷದಿಂದಲೂ ತುಂಬ ವರ್ಷದಿಂದನೂ ಇದೆ. ನಮಗೆ ಗೊತ್ತಿರೋದ್ರಿಂದ 4-5 ವರ್ಷದಿಂದ ಸಮಸ್ಯೆ ಇದೆ ಸರ್. ತುಂಬ ಸಲ ತಂದಿದ್ದೀವಿ, ಆದರೆ ನಾವು ಏನು ರೆಸ್ಪಾನ್ಸ್ ಮಾಡಿಲ್ಲ. ನಮಗೆ ಏನಾದರೂ ಮಾಡಿಕೊಡ್ರಿ. ಈಗ ಮುಂದೆ ಏನು ಮಾಡ್ಬೇಕಂತ ಮಾಡಿದ್ವಿ? ಜೊತೆ ಸುಮಾರು ಸಾರಿ ಬಂದ್ಬಿಟ್ಟು ಪತ್ರ ಕೊಟ್ಟಿದ್ದೀವಿ, ಲೆಟರ್ ಕೊಟ್ಟಿದ್ದೀವಿ, MLA ಕಡೆನೂ ಮುಟ್ಟಿಸಿದ್ದೀವಿ, ಮತ್ತೆ ಪಂಚಾಯತಿ ಕಡೆನೂ ಮುಟ್ಟಿಸಿದ್ದೀವಿ, ಕರೆಂಟ್ ಆಫೀಸ್ಗೂ ಮುಟ್ಟಿಸಿದ್ದೀವಿ. ಬಟ್ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ಈಗ ಎಷ್ಟು ಸಾವಿರ ಮನೆ ಕೊಟ್ಟಿರಿ ನೀವು? ಬರೋಬ್ಬರಿ ಒಂದು 3 ವರ್ಷದಿಂದಲೂ ಕೊಡ್ತಾನೆ ಇದ್ದೀವಿ ನಿರಂತರ ಜ್ಯೋತಿಗಾಗಿ. ನಿರಂತರ ಜ್ಯೋತಿಗಾಗಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾವುದು ಇದಕ್ಕೂ ಅವರು ರೆಸ್ಪಾನ್ಸ್ ಇಲ್ಲ ನಮಗೆ. ಎಷ್ಟು ಕುಟುಂಬಗಳು ವಾಸ ಮಾಡ್ತಾವಲ್ಲಿ? ಒಂದು 15ರಿಂದ 18 ಕುಟುಂಬ ಇದಾವೆ. ಅಷ್ಟು ಕುಟುಂಬದಲ್ಲಿ ಮಕ್ಕಳಿದ್ದಾರೆ, ಶಾಲಾ ಮಕ್ಕಳು.